Um, ಎಲ್ರಿಗೂ ನಾನು ತಿರುಗೊಂದು ಸಾರಿ ಐ ವಾಂಟ್ ಟು ವೆಲ್ಕಮ್ ಈಚ್ ಒನ್ ಆಫ್ ಯು ಫಾರ್ ದಿಸ್ ಸ್ಟಡಿ. ಎಸ್ಪೆಷಲಿ ಇದು ಅಧ್ಯಯನ ನಾವು ಉಪವಾಸ ಮತ್ತು ಪ್ರಾರ್ಥನೆ ವಿಷಯವಾಗಿ ನಾವು ಕಲಿಯುವುದಕ್ಕಾಗಿ ಗ್ಯಾದರ್ ಟುಗೆದರ್. ಉಪವಾಸದ ಪ್ರಾರ್ಥನೆ ವಿಷಯದಲ್ಲಿ ಇನ್ಫ್ಯಾಕ್ಟ್ ನಾವು ಅನೇಕ ವಿಷಯ ಕೇಳ್ತೇವೆ. ನಮ್ಮ ಈ ಭಾನುವಾರದಿಂದ ಅನೇಕ ವಿಷಯಗಳನ್ನ ಪ್ರಾರ್ಥನೆ ಕುರಿತು ನಾವು ಕಲಿಯುವಂತ ಒಂದು ಸಂಗತಿ ಉಂಟು. ಅಂದ್ರೆ ಈ ಪ್ರಾರ್ಥನೆಯ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಇರುವಂತ ವಿಧ ವಿಧವಾದ ಸಾಧ್ಯತೆಗಳನ್ನ ನಾವು ಗುರುತಿಸ್ಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೇಯರ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಸ್ಟಿಂಗ್. ಅದನ್ನು ನಾವು ಕಲಿತುಕೊಳ್ಳುವಂಥದ್ದು ಬಹಳ ಮುಖ್ಯ. ಅದು ವಿಶೇಷವಾಗಿ ಈ ಒಂದು ದಿವಸಗಳಲ್ಲಿ ನಾವು ಮನಸ್ಸಿರ್ತದೆ ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು, ಆದ್ರೆ ಅನೇಕ ಸಾರಿ ನಮಗೆ ಅದರ ಒಂದು ತಿಳುವಳಿಕೆ ಅಥವಾ ಹೇಗೆ ಮಾಡ್ಬೇಕನ್ನುವಂಥದ್ದು ಗೊತ್ತಿಲ್ದಿರುವಂಥದ್ದು. ನಾವು ಈ ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರವಾದಿಯಾದ ದಾನಿಯೇಲನ ಉಪವಾಸ ಪ್ರಾರ್ಥನೆ, ಓಕೆ, ಪ್ರವಾದಿಯಾದ ದಾನಿಯೇಲನು ಮಾಡಿದಂತ ಆ ಒಂದು ಉಪವಾಸ ಪ್ರಾರ್ಥನೆ ಇದೊಂದು ಆಳವಾದ ಆತ್ಮೀಕವಾದ ಆ ಒಂದು ಪ್ರಾರ್ಥನೆಯ ಸಮಯ. ಆದರೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಉಪವಾಸ ಇದು ಭಾಗಶಃ ಉಪವಾಸ, ಅಂದ್ರೆ ಪಾರ್ಷಿಯಲ್ ಫಾಸ್ಟಿಂಗ್ ಎಂಬುದಾಗಿ. ಪಾರ್ಷಿಯಲ್ ಫಾಸ್ಟಿಂಗ್ ಆದ್ರೆ ಇದು ದೇವರ ವಾಕ್ಯ ಆಧಾರಿತವಾದದ್ದು. ಇದು ನಮ್ಮ ಅನುಕೂಲತೆ ನಿಮಿತ್ತ ನಾವು ಮಾಡುವಂತಹ ಒಂದು ಉಪವಾಸ ಅಲ್ಲ. ಇದು ನಾವು ವಾಕ್ಯ ಆಧಾರಿತವಾಗಿ, ಅದು ವಿಶೇಷವಾಗಿ ಪ್ರವಾದಿಯಾದ ದಾನಿಯೇಲನ ಒಂದು ವಿಧಾನವನ್ನ ನಾವು ಗುರುತಿಸಿ ಅದನ್ನ ನಾವು ಮಾಡುವಂತ ಒಂದು ಸಮಯ. ಇದರಲ್ಲಿ ನಾವು ಸಂಪೂರ್ಣವಾಗಿ ಊಟವನ್ನ ಬಿಟ್ಟು ಬಿಡುವಂಥದ್ದಿಲ್ಲ. ಇದರಲ್ಲಿ ಕೆಲವೊಂದು ಏನಂತಾರೆ, ನಾವು ನಿರ್ಬಂಧಗಳನ್ನು ಹಾಕಿಕೊಳ್ಳುವಂಥದ್ದು. ಉಪವಾಸದ ಸಮಯದಲ್ಲಿ ನಾವು ಪ್ರಾರ್ಥನೆಯ ದಿವಸಗಳಲ್ಲಿ ಬರುವ ಒಂದು ವೇಳೆ 21 ದಿವಸಗಳಿರಬಹುದು. ಆ 21 ದಿವಸಗಳ ಸಮಯ ಅಥವಾ ನಮ್ಮ ಒಂದು ಉಪವಾಸದ ನಿಗದಿತ ಸಮಯಗಳನ್ನ ನಾವು ನಿರ್ಧರಿಸುವಾಗ ಅದು ನಮ್ಮ ಒಂದು ನಿರ್ಧಾರ, ಯಾವ ತರದ ಉಪವಾಸ ನಾನು ಮಾಡ್ಲಿಕ್ಕಿದ್ದೇನೆ. ಓಕೆ, ಸೊ ಇಲ್ಲಿ ನಾವು ವಿಶೇಷವಾಗಿ ಈ ಒಂದು ಭಾಗಶಃ ಉಪವಾಸ ಅಥವಾ ದಾನಿಯೇಲನ ಉಪವಾಸ ಅಂತ ಹೇಳುವಂತ ಒಂದು ಉಪವಾಸದಲ್ಲಿ ನಾವು ನಮ್ಮ ಆಹಾರ ಸೇವನೆಯಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಮಾಡಿಕೊಳ್ತೇವೆ. ಸೊ ಇದಕ್ಕೆ ಒಂದು ವೇಳೆ ಮೊದಲನೇದಾಗಿ ನಾವು ಬಹಳ ಸ್ಪಷ್ಟವಾಗಿ ನಾವು ಗುರುತಿಸಬೇಕಾದಂಥದ್ದು, ದ ಫಸ್ಟ್ ಥಿಂಗ್ ದಟ್ ವಿ ನೀಡ್ ಟು ನೋಟಿಸ್ ಇನ್ ಟರ್ಮ್ಸ್ ಆಫ್ ದ ಬಿಬ್ಲಿಕಲ್ ಪ್ರಿನ್ಸಿಪಲ್, ಸತ್ಯವೇದದ ಒಂದು ತತ್ವ ಆಧಾರ ಏನು ಎಂಬುದಾಗಿ ನಾವು ನೋಡುವಾಗ ನಾವು ಈ ವಾಕ್ಯವನ್ನ ಗಮನಿಸೋಣ. ಮೊದಲನೆಯದಾಗಿ ಇಲ್ಲಿ ಗಮನಿಸ್ತೇವೆ, ಪ್ರವಾದಿಯಾದ ದಾನಿಯೇಲನು ಅಲ್ಲಿ ನಾವು ನೋಡುವ ಪ್ರಕಾರ ಬಾಬೇಲಿನಲ್ಲಿ ಒಬ್ಬ ಗುಲಾಮನಾಗಿ ಅಥವಾ ಸೆರೆಯಾಳು ಆಗಿ ಒಯ್ಯಲ್ಪಟ್ಟಿದ್ದಾರೆ. ಅವನ ಜೊತೆಗೆ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಅವರು ಸಹ ಇದ್ದಾರೆ. ನೆಬೂಕದ್ನೆಚ್ಚರನ ಒಂದು ಆದೇಶ ಏನಂದ್ರೆ ಈ ಯವನಸ್ಥರು ಇವರನ್ನ ಬಾಬೇಲಿನ ಒಂದು ವಿಧಿವಿಧಾನಗಳಿಗೆ ಅನುಸಾರವಾಗಿ ತರಬೇತಿ ಕೊಡಬೇಕು. ಅವರಿಗೆ ಅರಸನ ಆಹಾರ ಮತ್ತು ಆ ಒಂದು ಮದ್ಯವನ್ನ, ಅರಸನ ಆ ಅರಮನೆಯಲ್ಲಿ ಇರುವಂತಹ ವಿಷಯಗಳನ್ನ ಅವರಿಗೆ ಕಲಿಸ್ಬೇಕೆಂಬುದಾಗಿ. ಸೊ ಈ ಯವನಸ್ಥ ಮಕ್ಕಳು ದಾನಿಯೇಲ ಮತ್ತು ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅವರು ತಮ್ಮನ್ನ ಶುದ್ಧವಾಗಿಟ್ಟುಕೊಳ್ಳುವ ಉದ್ದೇಶಕ್ಕೋಸ್ಕರ, ತಮ್ಮನ್ನ ಪರಿಶುದ್ಧರಾಗಿಟ್ಟುಕೊಳ್ಳುವ ಉದ್ದೇಶಕ್ಕೋಸ್ಕರ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರ ನಂಬಿಕೆಯ ನಿಮಿತ್ತ ಅವರು ಈ ರಾಜಭೋಜನ ಇನ್ನು ಅರಮನೆಯಲ್ಲಿದ್ದಂತ ಆ ಆಹಾರವನ್ನ ಅವರು ಬೇಡ ಅಂತ ಭಿನ್ನವಿಸುವಂಥದ್ದನ್ನ ನಾವು ನೋಡ್ತೇವೆ. ಇದು ದಾನಿಯೇಲನ ಪುಸ್ತಕ ಮೊದಲನೇ ಅಧ್ಯಾಯ 12ನೇ ವಚನದಲ್ಲಿ ಇರುವಂತ ಮಾತು. ದಯವಿಟ್ಟು ನಿನ್ನ ದಾಸರಾದ ನಮ್ಮನ್ನು 10 ದಿನಗಳ ಒಳಗೆ ಪರೀಕ್ಷಿಸು. ಬಹಳ ವಿಶೇಷವಾಗಿ
ಅಲ್ಲಿ ಅವರು ತಿಳಿಸುವಂತಹ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಆ, ಏನದು ನಮ್ಮ ನಮಗೆ ತಿನ್ನಲು ತರಕಾರಿಗಳನ್ನು, ಕುಡಿಯಲು ನೀರನ್ನ ಕೊಡಿಸು. ಬಹಳ ಬಹಳ ವಿಶೇಷವಾದ ಒಂದು ಭಿನ್ನಹ. ನಮಗೆ ಈ ಒಂದು ತರಕಾರಿಗಳನ್ನ ಮತ್ತು ಕುಡಿಯಲು ನೀರನ್ನಷ್ಟೇ ಕೊಡಿಸು ಎಂಬುದಾಗಿ. ಇದು 10 ದಿನಗಳ ಒಂದು ಪರೀಕ್ಷೆ. 10 ದಿನಗಳ ಪರೀಕ್ಷೆ. ಅದರಲ್ಲಿ ದಾನಿಯೇಲ, ಶದ್ರಾಕ್, ಮೇಷಕ್, ಅಬೇದ್ನೆಗೋ ಆ ಮೂವರು ಸ್ನೇಹಿತರು ಆ 10 ದಿನಗಳ ತರುವಾಯ ಬಹಳ ಆರೋಗ್ಯ ಉಳ್ಳವರಾಗಿ ಅವರು ಕಂಡು ಬಂದರು ಎಂಬುದಾಗಿ. ಉಳಿದವರಿಗಿಂತ ಇವರು ಉತ್ತಮವಾಗಿರುವಂಥದ್ದು, ದೈಹಿಕವಾಗಿ ಅವರು ಉತ್ತಮವಾಗಿರುವಂಥದ್ದು ಅಲ್ಲಿ ಗುರುತಿಸಲ್ಪಡ್ತಿದೆ. ಉಳಿದವರು ರಾಜ ಭೋಜನ ಉಂಡವರು, ಆದರೆ ಅವರು ಅಲ್ಲಿ ಇವರಷ್ಟು ಉತ್ತಮವಾಗಿ ಕಾಣಲಿಲ್ಲ. ಮತ್ತು ಇದು ಒಂದು ಮಹತ್ವದ ಅಂಶ ಇಲ್ಲಿ. ಈ ಒಂದು ತತ್ವ, ಈ ಒಂದು ಸಿದ್ಧಾಂತ ಏನಪ್ಪಾ ಅಂತಂದ್ರೆ ಈ ಒಂದು ತರಕಾರಿ ಮತ್ತು ನೀರು ಇದು ಒಂದು ವೆಜಿಟೇರಿಯನ್ ಮೀಲ್ ತರ ನಾವು ಇಲ್ಲಿ ಗುರುತಿಸ್ತಾ ಇದ್ದೇವೆ. ಸೊ ಡ್ಯಾನಿಯಲ್ಸ್ ಫಾಸ್ಟ್ ಅಂತ ಹೇಳುವಾಗ, ಆಸ್ ಡ್ಯಾನಿಯಲ್, ಪ್ರಾಫೆಟ್ ಡ್ಯಾನಿಯಲ್ ರಿಕ್ವೆಸ್ಟೆಡ್ that he would prefer to have vegetables and water based on Daniel chapter 1 verse 12. That is the basic principle here. ಊಟದಲ್ಲಿ ನಾವು ಮಾಡಿಕೊಳ್ಳುವಂತ ವ್ಯತ್ಯಾಸ. ಅಷ್ಟು ಮಾತ್ರವಲ್ಲ, ಇನ್ಫ್ಯಾಕ್ಟ್ ನಾವು ಈ ಒಂದು ಸಮಯ ನಾವು 21 ದಿವಸ ಅಂತ ಹೇಳ್ತಾ ಇದ್ದೇವೆ. 21 ದಿವಸ ಅಂದ್ರೆ 3 ವಾರಗಳು. ನಾವು ಈ 3 ವಾರಗಳು ನಾವು ಯಾಕೆ, ಹೇಗೆ ಅನ್ನುವಂಥ ಆ ವಿಷಯ ಮತ್ತೆ ನಾವು ಪ್ರವಾದಿಯಾದ ದಾನಿಯಲ್ನ ವಿಧಾನವನ್ನೇ ಅನುಸರಿಸುತ್ತೇವೆ. ಇದರಲ್ಲಿ ಏನು, ನಾವು ವಿಶೇಷವಾಗಿ ದಾನಿಯಲ್ನ ಪುಸ್ತಕ 10ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಅಲ್ಲಿ ವಚನ 2-3 ಇದೊಂದು ಆತ್ಮಿಕ ಹೋರಾಟ. ದರ್ ಇಸ್ ಅ ಸ್ಪಿರಿಚುವಲ್ ಬ್ಯಾಟಲ್ ದಟ್ ಈಸ್ ಟೇಕಿಂಗ್ ಪ್ಲೇಸ್, ಅ ಪ್ರೇಯರ್ ದಟ್ ನೀಡ್ಸ್ ಟು ಬಿ ಆನ್ಸರ್ಡ್. ಆ ಪ್ರಾರ್ಥನೆಗೆ ಉತ್ತರ ದೊರಕಬೇಕಾಗಿದೆ. ಅಂತ ಸಮಯದಲ್ಲಿ ಈ ಒಂದು ದಾನಿಯಲ್ನ ಒಂದು ವಿಧಾನ, ಅವನ ಪ್ರಾರ್ಥನೆಯ ವಿಧಾನ ನೋಡ್ರಿ, ಅವನು ಉಪವಾಸದ ಪ್ರಾರ್ಥನೆಯ ವಿಧಾನ ಇದು ನಾವು ಕರೆಯುವಂಥದ್ದು. ಆದರೆ ಈ ಉಪವಾಸ ಯಾವ ರೀತಿಯಾಗಿ ಆತನು ಮಾಡಿದನು, ವಾಟ್ ವಾಸ್ ಹಿಸ್ ವೇ ಆಫ್ ಡೂಯಿಂಗ್ ದ ಫಾಸ್ಟಿಂಗ್? ಆ ದಿನಗಳಲ್ಲಿ ವಚನ ನೋಡ್ತೇವೆ, ದಾನಿಯಲ್ನ ಪುಸ್ತಕ 10ನೇ ಅಧ್ಯಾಯ ವಚನ 2-3. ಆ ದಿನಗಳಲ್ಲಿ ಇದು ನಾವು ಸೂಕ್ಷ್ಮವಾಗಿ ಗಮನಿಸೋಣ. ಆ ದಿನಗಳಲ್ಲಿ ದಾನಿಯೇಲನಾದ ನಾನು ಪೂರ್ತಿ 3 ವಾರಗಳ ತನಕ ದುಃಖಿಸುತ್ತಿದ್ದೆನು. 3 ವಾರಗಳು ಅಂದ್ರೆ 21 ದಿವಸ. ಓಕೆ, ಆ 3 ವಾರಗಳು ಮುಗಿಯುವ ತನಕ ನಾನು ರುಚಿಯಾದ ಭೋಜನವನ್ನ ಮಾಡಲಿಲ್ಲ. ಮಾಂಸವಾಗ್ಲಿ ದ್ರಾಕ್ಷಾರಸವಾಗ್ಲಿ ನನ್ನ ಬಾಯಿಗೆ ಸೇರಲಿಲ್ಲ. ನಾನು ತಲೆಗೆ ಎಣ್ಣೆಯನ್ನ ಹಚ್ಚಿಕೊಳ್ಳಲಿಲ್ಲ. ಸೊ 21 ದಿನ ಅಲ್ಲಿ ಒಂದು ಅವನು ವಿಶೇಷವಾಗಿ ಮಾಡುವಂತ ಒಂದು ಕಾರ್ಯ ಏನಂದ್ರೆ ಆಹಾರ ಸೇವನೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ದಾನಿಯೇಲನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ 3 ವಾರಗಳ ತನಕ ಆಹಾರ ಸೇವನೆಯಲ್ಲಿ ಸಾಮಾನ್ಯವಾಗಿ ಇಷ್ಟಪಡುವ, ಬಹಳ ಆಸಕ್ತಿಯಿಂದ ತಿನ್ನುವಂಥ ಆಹಾರ ಪದಾರ್ಥಗಳನ್ನ ತ್ಯಜಿಸಿ ದೇವರನ್ನ ಹುಡುಕುವಂತ ಒಂದು ಸಮಯ. ಇದು ಪ್ರವಾದಿಯಾದ ದಾನಿಯೇಲನ ಒಂದು ಏನಂತಾರೆ, ಉಪವಾಸದ ವಿಧಾನ. ಸೊ ಈ ವಿಧಾನವನ್ನ ಅಂದ್ರೆ ಊಟ ಮಾಡ್ತೇವೆ, ಆದ್ರೆ ನಮ್ಮ ಮನಸ್ಸಿಗೆ ಬಂದಂತ, ನಾವು ಇಷ್ಟಪಡುವಂತಹ ಎಲ್ಲ ಆಹಾರವನ್ನ ತಿನ್ನುವಂಥದ್ದಲ್ಲ. ನಾವು ಊಟ ಮಾಡ್ತೇವೆ, ಊಟ ಮಾಡಿದ್ರು ಕೂಡ ನಾವು ನಮ್ಮನ್ನ ತಗ್ಗಿಸಿಕೊಳ್ಳುವುದಕ್ಕಾಗಿ, ನಮ್ಮಲ್ಲಿ ಇರುವಂತಹ ಆ ಒಂದು ಜೀವಿತದಲ್ಲಿ ವಿಶೇಷವಾಗಿ ಒಂದು ದೀನತೆಯನ್ನ ಸೂಚಿಸುವಂತಹ ಒಂದು ಕಾರ್ಯವನ್ನ ನಾವು ಆಹಾರದಲ್ಲಿ ಮಾಡಿಕೊಳ್ಳುವ ವ್ಯತ್ಯಾಸದ ಮುಖಾಂತರ ನಾವು ತೋರಿಸಿಕೊಳ್ತೇವೆ. ಇದು ಪ್ರವಾದಿಯಾದ ದಾನಿಯೇಲನು ಮಾಡಿದ್ದು. 1ನೇ ಅಧ್ಯಾಯದಲ್ಲಿ ಅವನು ಅರಸನ ಮುಂದೆ ಅಲ್ಲಿ ಆ ರಾಜ ಮನೆತನದಲ್ಲಿ ಅವರು ಇದ್ದಾಗಲೂ ಕೂಡ ಇದೇ ರೀತಿಯಾಗಿ ನನಗೆ
ಏನದು ಈ ಒಂದು ರಾಜ ಮನೆತನದ ರಾಜ ಭೋಜನ ಬೇಕಾಗಿಲ್ಲ, ನನಗೆ ಬೇಕಾಗಿರುವಂಥದ್ದು ಕೇವಲ ಈ ಒಂದು ಕಾಯಿ ಪಲ್ಯಗಳು ಮತ್ತು ಆ, ಆ ರೀತಿಯಾದಂಥ ಒಂದು ಆಹಾರ. ಮತ್ತು ಇಲ್ಲಿಯೂ ಕೂಡ 10 ಅಧ್ಯಾಯಗಳ ತರುವಾಯ ಇಲ್ಲಿಯೂ ಕೂಡ ಪ್ರವಾದಿಯಾದ ದಾನಿಯೇಲನು ಅಲ್ಲಿ ಹೇಳ್ತಾ ಇರುವಂಥದ್ದು ಮಾತು ಇಷ್ಟು: ಆ 3 ವಾರಗಳು ಮುಗಿಯುವ ತನಕ ನಾನು ರುಚಿಯಾದ ಭೋಜನವನ್ನ ಮಾಡಲಿಲ್ಲ, ಮಾಂಸವಾಗ್ಲಿ ದ್ರಾಕ್ಷಾರಸವಾಗ್ಲಿ ನನ್ನ ಬಾಯಿಗೆ ಸೇರಲಿಲ್ಲ, ನಾನು ತಲೆಗೆ ಎಣ್ಣೆಯನ್ನು ಕೂಡ ಹಚ್ಚಿಕೊಳ್ಳಲಿಲ್ಲ ಎಂಬುದಾಗಿ. ಈ ಉಪವಾಸದ ಒಂದು ಇನ್ಫ್ಯಾಕ್ಟ್ ನಾವು ಈ ಒಂದು ಆತ್ಮಿಕ ಒಂದು ಉದ್ದೇಶ ನಾವು ನೋಡುವಾಗ, ಓಕೆ, ದ ಸ್ಪಿರಿಚುವಲ್ ಇಂಟೆಂಟ್ ಬಿಹೈಂಡ್ ದಿಸ್ ಫಾಸ್ಟ್, ನಾವು ಸಾಮಾನ್ಯವಾಗಿ ಅನೇಕ ಸಾರಿ ಈ ಅಂಶ ನಾವು ಗುರುತಿಸ್ತೇವೆ. ಏನಪ್ಪಾ ಅಂತಂದ್ರೆ, ಆಹಾರ ಬಹಳ ಒಂದು ಮಹತ್ವದ ಕಾರ್ಯ ನಮ್ಮ ಜೀವಿತದಲ್ಲಿ ಒಂದು ಕಾರ್ಯ ಮಾಡ್ತದೆ. ಆಹಾರ, ರೈಟ್? ಯಾವುದೇ ಸಮಯ ಆಹಾರಕ್ಕೆ ಬಹಳ ಮಹತ್ವ ಕೊಡುವುದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ನಾವು ಆಹಾರದ ವಿಷಯದಲ್ಲಿ ಕೆಲವೊಂದು ನಿರ್ಬಂಧಗಳನ್ನು ಹಾಕ್ತೇವೆ. ಈ 21 ದಿವಸ ನಾವು ಕೆಲವೊಂದು ನಿರ್ಬಂಧಗಳನ್ನು ಹಾಕಿಕೊಳ್ತೇವೆ. ಇದು ಪ್ರವಾದಿಯಾದ ದಾನಿಯೇಲನು ಮಾಡಿದ್ದು, ಅದನ್ನ ನಾವು ಮಾಡುವುದಕ್ಕಾಗಿ ಹೋಗ್ತೇವೆ. ಮೊದಲನೆಯದು, ಇದು ವಿಶೇಷವಾಗಿ ಗಮನಿಸಬೇಕು. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡಿದಂತೆ, ರೆಫ್ಯೂಸಿಂಗ್ ದ ಕಿಂಗ್ಸ್ ಫುಡ್ ವಾಸ್ ಅ ವೇ ಆಫ್ ಎಂಟೈರ್ಲಿ ಡಿಪೆಂಡಿಂಗ್ ಆನ್ ಗಾಡ್. ಗಮನಿಸ್ತಿರಲ್ಲ, ಎಂತ ರಿಸ್ಕ್ ತಗೊಳ್ತಾನೆ. ಪರೀಕ್ಷಿಸಿ ನೋಡು, ಯುನೋ, ಟೆಸ್ಟ್ ಅಂಡ್ ಸಿ, examine and see after 10 days. So an act of faith, okay? ಈ ಒಂದು ಉಪವಾಸ, ನಾವು ಆಹಾರದಲ್ಲಿ ನಾನ್ ವೆಜಿಟೇರಿಯನ್ ತ್ಯಜಿಸಿ ಬಿಟ್ಟು 21 ದಿವಸ ನಾನ್ ವೆಜಿಟೇರಿಯನ್ ಫುಡ್ ತ್ಯಜಿಸಿ ಬಿಟ್ಟು ನಾವು ದೇವರ ಸನ್ನಿಧಾನದಲ್ಲಿ ಆಹಾರದ ಆ ಒಂದು ಕೂಗನ್ನ, ಇಷ್ಟವಾದ ಆಹಾರ ಬೇಕಂತ ಕೇಳುವ ಆ ಕೂಗನ್ನ ಒತ್ತಿ ಹಾಕಿ, suppressing the craving of this tongue and telling that I will listen to God. ನಾನು ದೇವರಿಗೆ ಕಿವಿಗೊಡ್ತೇನೆ, ದೇವರ ಸಾಮರ್ಥ್ಯದ ಮೇಲೆ ಅವಲಂಬಿಸ್ತೇನೆ. ಸೊ ಇಟ್ಸ್ ಅನ್ ಆಕ್ಟ್ ಆಫ್ ಫೇತ್. ಓಕೆ, ಆಕ್ಟ್ ಆಫ್ ಫೇತ್ ಅಂತ ಹೇಳುವಾಗ ನಾನು ದೇವರ ಮೇಲೆ, ದೇವರ ಸಾಮರ್ಥ್ಯದ ಮೇಲೆ ಅವಲಂಬಿಸ್ಕೊಳ್ತೇನೆ. ನಾನು ಈ ಒಂದು ಬಾಬೇಲಿನ ಒಂದು ವಿಧಿವಿಧಾನಗಳು, ದ ಕಲ್ಚರ್, ದ ಟ್ರೆಡಿಷನ್ಸ್ ಆಫ್ ಬ್ಯಾಬಿಲೋನ್, ಐ ವಿಲ್ ನಾಟ್ ಗೋ ಅಕಾರ್ಡಿಂಗ್ ಟು ದ್ಯಾಟ್. ಒಂದನೇ ಮಹತ್ವದ ಅಂಶ. ಎರಡನೆಯದು, ಇದು ದೀನತೆ ಮತ್ತು ನಮ್ಮನ್ನ ನಾವು ವಿಶೇಷವಾಗಿ ದೇವರ ಸನ್ನಿಧಾನದಲ್ಲಿ ಈ ಶರೀರಾಧೀನತೆಯನ್ನ ಜಜ್ಜಿಕೊಳ್ಳುವ ಕಾರ್ಯ. ಪೌಲನು ಹೇಳ್ತಾನೆ ಇದನ್ನು, ನಾನು ದೇಹವನ್ನ, ಶರೀರವನ್ನ ಜಜ್ಜಿಕೊಳ್ತೇನೆ ಎಂಬುದಾಗಿ. ಸೊ ದೀನತೆಯಿಂದ ನಾವು ತಗ್ಗಿಸಿಕೊಂಡು, ನಾವು ಈ ದೇಹಕ್ಕೆ, ನೀನು ನನ್ನ ಜೀವಿತದ ಒಡೆಯನಲ್ಲ. ಯಾಕಂದ್ರೆ ಅನೇಕರು ಬದುಕುವುದು ಊಟಕ್ಕಾಗಿ, ಹೊಟ್ಟೆಗಾಗಿ. ಎಲ್ಲರೂ ಹೇಳ್ತಾರೆ, ಅನೇಕರು ಹೇಳ್ತಾರೆ ಇದನ್ನ, ನಾನು ಬದುಕಬೇಡ್ರಿ ಹೊಟ್ಟೆಗಾಗಿ ಅಂತೇಳಿ. ನೋ 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 ನೋ, ನಾವು ಇಲ್ಲಿ ಮಾಡ್ತಾ ಇರುವಂಥದ್ದು, ನೋ, ವಿ ಡೋಂಟ್ ಲಿವ್ ಫಾರ್ ಈಟಿಂಗ್. ನೋ, ವಿ live and maybe we eat. That's the important thing. Okay, ದೀನತೆಯಿಂದ ನಾವು ನಮ್ಮನ್ನ ಜಜ್ಜಿಕೊಳ್ಳುವಂತ ಸಮಯ ಇದು. ಇದೇ ಉದ್ದೇಶ. 21 ದಿನ ನಮ್ಮ ಆಹಾರದ ಪದ್ಧತಿಯಲ್ಲಿ ವ್ಯತ್ಯಾಸ ಮಾಡುವುದಕ್ಕೆ ಮುಖ್ಯವಾದ ಇನ್ನೊಂದು ಎರಡನೇ ಮಹತ್ವದ ಉದ್ದೇಶ, ನಾವು ನಮ್ಮನ್ನ ತಗ್ಗಿಸಿಕೊಳ್ಳುವುದಕ್ಕೂ ಮತ್ತು ಈ ಶರೀರವನ್ನ ಜಜ್ಜಿ ಇದನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವುದಕ್ಕೂ. ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟ್ರುತ್ that we should realize. ಮತ್ತು ಮೂರನೆಯದು, ಟು ಫೋಕಸ್ ಆನ್ ಪ್ರೇಯರ್. ವಿಶೇಷವಾಗಿ ಇಲ್ಲಿ ನಾವು ಈ ತಗ್ಗಿಸಿಕೊಳ್ಳುವಂಥದ್ದು ಎಂಬುದಾಗಿ ಹೇಳುವಾಗ ದಾನಿಯೇಲ 10:12 ಅದನ್ನ ನಾವು ನೋಡ್ತೇವೆ. ದುಃಖಿಸುವುದಕ್ಕಾಗಿ ಎಂಬುದಾಗಿ ಆ ವರ್ಡ್ ಅಲ್ಲಿ ಶಬ್ದ ಉಪಯೋಗಿಸಲ್ಪಡ್ತದೆ, ದುಃಖಿಸುವುದಕ್ಕಾಗಿ ಎಂಬುದಾಗಿ. ಆ ಸಮಯ ಏನಾಯಿತು ಅಲ್ಲಿ ಗಮನಿಸ್ತೇವೆ. ಈ ತನ್ನ ದುಃಖಿಸಿಕೊಂಡು ಅವನ ಆಹಾರದ ಪದ್ಧತಿಯಲ್ಲಿ ವ್ಯತ್ಯಾಸ ಮಾಡಿದಾಗ ಏನಾಯ್ತು ಅಂತಂದ್ರೆ, ಅಲ್ಲಿ ದೂತರು ಕಳುಹಿಸಲ್ಪಟ್ರು. ಯಾಕೆ ವಿಶೇಷವಾಗಿ ಆ ಅಧ್ಯಾಯ ಪೂರ್ತಿ ಓದ್ರಿ,
ದಾನಿಯೇಲನ ಪುಸ್ತಕ 10ನೇ ಅಧ್ಯಾಯ ಬಹಳ ವಿಶೇಷವಾದ ಅಧ್ಯಾಯ. ಯಾಕೆ ಗೊತ್ತಾ? ತನ್ನನ್ನ ತಾನು ಅವನು ಆ ದೇವರ ಮೇಲೆ ಕೇಂದ್ರೀಕರಿಸಿ ಅವನು ತನ್ನನ್ನು ತಗ್ಗಿಸಿಕೊಳ್ಳುವ ನಿರ್ಧಾರ ಮಾಡಿದ ನಿಮಿತ್ತ ಅಲ್ಲಿ ದೇವ ದೂತರು ಬಂದು ಆ ಪ್ರಾರ್ಥನೆಯ ವಿಷಯದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಿ ಆ ಪ್ರಾರ್ಥನೆಗೆ ಸದುತ್ತರ ದಯಪಾಲಿಸುವುದಕ್ಕೋಸ್ಕರ ಕಾರ್ಯ ಮಾಡಿದರೋ, ಅದೇ ದೂತರು ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಪಡಿಸುವಂತ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿ ನಮ್ಮ ಪ್ರಾರ್ಥನೆಗಳಿಗೆ ಈ 21 ದಿವಸಗಳಲ್ಲಿ ಸದುತ್ತರ ದಯಪಾಲಿಸುವುದಕ್ಕೋಸ್ಕರ ಕಾರ್ಯನಿರತರಾಗ್ತಾರೆ. ಆದರೆ ನಮ್ಮಿಂದ ಅಪೇಕ್ಷಿಸಲ್ಪಡುವಂಥದ್ದು ನಾವು ತಗ್ಗಿಸಿಕೊಳ್ಳುವಂಥದ್ದು, ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳುವಂಥದ್ದು ಮತ್ತು ಈ ಶರೀರವನ್ನ ನಾವು ಜಜ್ಜಿ ಅದನ್ನ ವಿಧೇಯತೆಗೆ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಳ್ಳುವುದಕ್ಕೆ ನಾವು ಒಪ್ಪಿಸಿಕೊಡುವಂಥದ್ದು. ಸೊ ಈ ಈ ಈ ಒಂದು ಶಾರೀರಿಕ ಹಸಿವೆ ಏನು ಉಂಟಾಗ್ತದೆ ಅದು ನಮ್ಮ ಆತ್ಮೀಕ ಹಸಿವೆಯ ಒಂದು ಸಂಕೇತವಾಗಬೇಕು. ಈ ಹಸಿವೆ ಪ್ರತಿ ಸಾರಿ ಹೊಟ್ಟೆ ಹಸಿವಾಗ್ತಾ ಇದೆ ಅಂತ ಆ ಒಂದು ಅನಿಸಿಕೆ ಬರಲು ಆರಂಭಿಸುವಾಗ ನಾವು ಇದು ನನ್ನ ಜೀವಿತದಲ್ಲಿ ಆತ್ಮಿಕ ಹಸಿವಿಗೆ ಆಧಾರ ಅನ್ನುವಂತಹ ಒಂದು ಅಂಶ ನಾವು ಅಲ್ಲಿ ಮಾಡಿಕೊಳ್ಳಬೇಕು. ಸೊ ಮೂರನೆಯದು, ನಾವು ಈ ಉಪವಾಸದ ಪ್ರಾರ್ಥನೆಯ ಉದ್ದೇಶ ಅಂತ ಹೇಳುವಾಗ ನಾವು ಪ್ರಾರ್ಥನೆಯ ಮೇಲೆ ಸಮಯ ಕೊಡಬೇಕು. ಇದು ಉಪವಾಸ ಸತ್ಯಾಗ್ರಹ ಅಲ್ಲ. ಓಕೆ, ಇದು ಉಪವಾಸ ಸತ್ಯಾಗ್ರಹ ಅಲ್ಲ. ಇದು ನಾವು ಪ್ರಾರ್ಥನೆಗಾಗಿ ಸಮಯ ಕೊಡಬೇಕು. ದಯವಿಟ್ಟು ನೆನ್ಪಿಟ್ಕೊಡ್ರಿ, ನಾವು ಪ್ರಾರ್ಥನೆಗಾಗಿ ಸಮಯ ಕೊಡಬೇಕು. ಇದು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಲ್ಲ. ಉಪವಾಸದ ಪ್ರಾರ್ಥನೆ ಅಂತಂದ್ರೆ ಇದು ನಾನು ತೂಕ ಕಡಿಮೆ ಮಾಡಿಕೊಳ್ಳುವ, ನನ್ನ ಶಾರೀರಿಕ ಆರೋಗ್ಯಕ್ಕೋಸ್ಕರ, ಫಿಸಿಕಲ್ ಹೆಲ್ತ್ಗೋಸ್ಕರ ಅಲ್ಲ. ಆದರೆ ನನ್ನ ಜೀವಿತದಲ್ಲಿ ನನ್ನನ್ನು ಚಂಚಲತೆಗೆ, ಡಿಸ್ಟ್ರಾಕ್ಷನ್ ಇರುವಂಥದ್ಗಳನ್ನ ನಾನು ಕಿತ್ತಿ ಹಾಕಿ ನನ್ನ ಆ ಡಿಸ್ಟ್ರಾಕ್ಷನ್, ಆಹಾರವೆಂಬ ಒಂದು ಚಂಚಲತೆಯ ವಿಚಾರ, ಅದನ್ನು ನಾನು ಬದಲಾಯಿಸಿ ಆ ಸಮಯವನ್ನು ತೆಗೆದುಕೊಂಡು ದೇವರ ಸಾನ್ನಿಧ್ಯದಲ್ಲಿ, ದೇವರೇ ನಿನ್ನ ಸತ್ಯವನ್ನು ನನಗೆ ಪ್ರಕಟಿಸು, ದೇವರೇ ನನ್ನ ಈ ಸ್ಥಿತಿಗತಿಗಳಲ್ಲಿ ನೀನು ಕಾರ್ಯ ಮಾಡು ಅಂತ ಭಿನ್ನಹಿಸುವಂತಹ ಸಮಯ. ಇದು ದಾನಿಯೇಲನ ಉಪವಾಸದ ಪ್ರಾರ್ಥನೆ. ನಾನು ಇಲ್ಲಿ ತಿರುಗೊಂದ್ಸಾರಿ ನಿಮ್ಮ ಗಮನಕ್ಕೆ ತರ್ತೇನೆ ಪ್ರಿಯರೇ. ಗಮನಿಸ್ರಿ, ಇದು ದಾನಿಯೇಲನ ಉಪವಾಸದ ಪ್ರಾರ್ಥನೆ ಅಂತ ಹೇಳುವಾಗ ಅವನು ಮಾಡಿದ್ದಂಥ ಅಂಶ ಬಹಳ ಸ್ಪಷ್ಟ. ತರಕಾರಿಗಳನ್ನ ಮತ್ತು ನೀರನ್ನ ಮಾತ್ರ ಅವನು ಅವಲಂಬಿಸ್ತಾನೆ. ಈ 10ನೇ ಅಧ್ಯಾಯದೊಳಗೆ ನೋಡುವಾಗ ಇದು ಭಾಗಶಃ ಉಪವಾಸ ಅಂತ ಹೇಳಿ ನಾವು ತಿಳಿಯುವಾಗ ಇಲ್ಲಿ ಅವನು ಮಾಡುವಂತ ಸಂಗತಿಗಳು ಏನಪ್ಪಾ ಅಂದ್ರೆ, ಅವನು ದುಃಖಿಸುತ್ತಾ ಇದ್ದಾನೆ. ಅಂದ್ರೆ ಆತ್ಮಿಕವಾಗಿ ಅವನು ತನ್ನನ್ನು ತಗ್ಗಿಸಿಕೊಳ್ತಾ ಇದ್ದಾನೆ, ಶರೀರವನ್ನ ಜಜ್ಜಿ ಅದನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತಾ ಇದ್ದಾನೆ. ಅದರ ಜೊತೆಗೆ ಅವನು ಮಾಡಿದಂತ ಸಂಗತಿ ಏನಂದ್ರೆ, ರುಚಿಯಾದ ಭೋಜನವನ್ನ ಮಾಡಲಿಲ್ಲ. ನಿನ್ ದೇಹಕ್ಕೆ ಯಾವುದು ರುಚಿ ಕೊಡ್ತದೆ, ಯಾಕಂದ್ರೆ ಕೆಲವ್ರಿಗೆ ನಮ್ಗೆ ಮಸಾಲೆ ಊಟ ಒಂದು ಏನಂತಾರೆ ಅಡಿಕ್ಷನ್ ಆಗಿದೆ. ನಾವು ದುರಭ್ಯಾಸದಂತೆ ಆಗಿದೆ. ಮಾಂಸ ಇದೊಂದು ದುರಭ್ಯಾಸದಂತೆ ಅಂಟಿಕೊಂಡು ಬಿಟ್ಟಿದೆ. ಸೊ ದಾನಿಯೇಲ್ ನಿರ್ಧರಿಸ್ತಾನೆ 3 ವಾರ, ಓಕೆ, ಇಲ್ಲಿ ವಾಕ್ಯ ತಿಳಿಸುವ ಪ್ರಕಾರ 3 ವಾರ ಅವನು ಈ ಕಾರ್ಯವನ್ನ ಮಾಡುವುದಿಲ್ಲ ಅನ್ನುವಂತಹ ಒಂದು ನಿರ್ದಿಷ್ಟವಾದ ದೃಢವಾದ ನಿರ್ಧಾರ ಮಾಡುವಂಥದ್ದನ್ನು ನೋಡ್ತೇವೆ. ಸೊ ಇದು ಉದ್ದೇಶ ಸ್ಪಷ್ಟವಾಗಿ ನಾನು ತಿರುಗಿ ನಿಮಗೆ ರಿವೈಸ್ ಮಾಡಿ ನೆನಪು ಮಾಡಿಕೊಳ್ತಾ ಇದ್ದೇನೆ. ಇದು ನಂಬಿಕೆಯ ಹೆಜ್ಜೆ. ಇದು ಲೋಕದ ವಿರುದ್ಧವಾಗಿ ನಾವು ನಿಂತುಕೊಳ್ಳುವ ಒಂದು ಹೆಜ್ಜೆ. ಎರಡನೇದು, ಇದು ದುಃಖಿಸುತ್ತಾ ತಗ್ಗಿಸಿಕೊಳ್ಳುತ್ತಾ ಈ ದೇಹವನ್ನ ಜಜ್ಜಿ ಸ್ವಾಧೀನ ಮಾಡಿಸಿಕೊಳ್ಳುವಂತ ಹೆಜ್ಜೆ. ಮತ್ತು ಮೂರನೇದು, ಇದು ಪ್ರಾರ್ಥನೆ ಮೇಲೆ ಏಕಾಗ್ರತೆ ವಹಿಸುವಂತ ಹೆಜ್ಜೆ. 21 ದಿವಸ 3 ವಾರಗಳು ನಾವು ದಾನಿಯೇಲನ ಉಪವಾಸದ ಪ್ರಾರ್ಥನೆಯನ್ನ ಮಾಡುವಂತ ಸಮಯ. ಇಲ್ಲಿ ಇವೆಲ್ಲ ನಾವು ಮಾಡಬಹುದು. ಓಕೆ, ಏನೇನು ನಾವು ತಿನ್ಬಹುದಪ್ಪ ಅಂತಂದ್ರೆ, ನಮ್ಮ ಅಡಿಗೆಯ ಮನೆಯಲ್ಲಿ ಸ್ವಲ್ಪ ಕಡಿಮೆ ಕೆಲಸ ಆಗ್ತದೆ. ಅದರಲ್ಲಿ ನಾವು ಈ ಪ್ರಾಕ್ಟಿಕಲ್ ಸಜೆಷನ್ಸ್ ನಾನು ಈಗ ನಿಮಗೆ ಕೊಡ್ತಾ ಇದ್ದೇನೆ. ಏನೆಲ್ಲ ತಿನ್ಬಹುದು?
ಪ್ರಿಯರೇ, ನಾವು ಹಣ್ಣುಗಳನ್ನು ತಿನ್ಬಹುದು. 21 ದಿವಸ ನಾವು ಹಣ್ಣುಗಳನ್ನು ತಿನ್ಬಹುದು. ಅದು ಒಳ್ಳೆಯದು, 21 ದಿವಸ ಹಣ್ಣುಗಳನ್ನು ತಿನ್ನುವಂಥದ್ದು. ಮಾತ್ರವಲ್ಲ, ನಾವು ಎಲ್ಲ ಥರದ ಕಾಯಿಪಲ್ಯಗಳನ್ನು ಸಹ ತಿನ್ನಬಹುದು. 21 ದಿವಸ ನಾವು ಎಲ್ಲ ಥರದ ಕಾಯಿಪಲ್ಯಗಳನ್ನು ತಿನ್ಬಹುದು. ನಾವು ಇದ್ರ ಜೊತೆಗೆ ಇಲ್ಲಿ ನಾವು ತಿನ್ನುವಂತಹ ಸಂಬಂಧಪಟ್ಟಂತ ಆಹಾರಕ್ಕೆ ನಾವು ನೋಡುವಾಗ ಇಲ್ಲಿ ಬಿಳಿ ಅಕ್ಕಿ ಅಲ್ಲ, ಇದು ಬ್ರೌನ್ ರೈಸ್. ಅಂದ್ರೆ ಇದು ಕುಚ್ಚಲಕ್ಕಿ ಅಥವಾ ಏನೋ ಅಂತಾರೆ ನೋಡ್ರಿ, ಬ್ರೌನ್ ರೈಸ್. ಓಕೆ, ರಾಗಿ, ಗೋಧಿ, ಬಾಜ್ರಾ ಅಥವಾ ಹೋಲ್ ವೀಟ್, ಓಟ್ಸ್, ಇದನ್ನ ತಿನ್ನುವಂಥದ್ದು. ಓಕೆ, ಆಕ್ಚುಲಿ ತಿನ್ಲಿಕ್ಕೆ ರುಚಿ ಅನಿಸ್ಲಿಕ್ಕಿಲ್ಲ, ಬಟ್ ಆದ್ರೆ 21 ದಿವಸ ಇದು ದಾನಿಯೇಲನ ಉಪವಾಸದ ವಿಧಾನದ ಕ್ರಮ, ಯಹೂದಿ ಪದ್ಧತಿಗಳಲ್ಲಿ ಇದ್ದಂತಹ ವಿಧಾನಗಳನ್ನ ಅಧ್ಯಯನ ಮಾಡಿ ಗಮನಿಸಿ ಈ ಪಟ್ಟಿಯನ್ನ ಮಾಡಲಾಗಿದೆ. ಇದರಲ್ಲಿ ಇನ್ನೊಂದು ನಾವು ತಿನ್ನಬಹುದು ಏನಪ್ಪಾ ಅಂತಂದ್ರೆ, ಈ ರೀತಿಯಾದಂತಹ ಏನಂತಾರೆ ಗೋಡಂಬಿ, ಈ ರೀತಿಯಾದಂತಹ ಒಂದು ಅಂಶಗಳು ನಾವು ತಿನ್ಬಹುದು. ಅದ್ರ ಜೊತೆಗೆ ನಾವು ಹೆಸರು, ಈ ಈ ರೀತಿಯ ಲೆಗ್ಯೂಮ್ಸ್ ಅಂತಾರೆ, ಇವುಗಳನ್ನ ಸಹ ನಾವು ತಿನ್ಬಹುದು. ಮತ್ತೆ ಇದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ. ಏನಪ್ಪಾ ಅಂತಂದ್ರೆ, ಪಾಸ್ಟ್ರಿ ಏನು ಅಡುಗೆ ಮನೆದೆಲ್ಲ ವಿಚಾರ ಹೇಳ್ತಾ ಇದ್ದಾರೆ, ನಾವು ಕಲಿತಾ ಇದ್ದೇವೆ. ಏನು ಈ ಒಂದು ದಾನಿಯೇಲನ ಉಪವಾಸ ಅಂತಂದ್ರೆ ಏನು, ಸ್ವಲ್ಪ ಈ ಸಜೆಷನ್ಸ್ ನಾವು ತಗೊಂಡ್ರೆ ನಮಗೆ ಅನುಕೂಲ ಆಗ್ತದೆ. ನಮ್ಮ ಆಹಾರ ಪದ್ಧತಿಯಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಆಹಾರವೇ ಸರ್ವಸ್ವ ಆಗ್ಬಿಟ್ಟಿದೆ. ಹಗಲು ರಾತ್ರಿ ನಾವು ದುಡಿಯೋದು ಆಹಾರಕ್ಕಾಗಿ, ನಾವು ಏನೇ ಮಾಡಿದ್ರು ಆಹಾರ ಆಹಾರ ಅಂತ ಹೇಳ್ತಾ ಇದ್ದೇವೆ. ಅದರ ಹಿಡಿತ ನಮ್ಮ ಮೇಲೆ ಎಷ್ಟು ಬಲಿಷ್ಠವಾಗಿದೆ ಅಂತಂದ್ರೆ, ಈ ಬದಲಾವಣೆಗಳ ವಿಚಾರ ಮಾಡಿದ್ರೆ ಅಯ್ಯೋಯ್ಯೋ ಅಂತ ಕೆಲವರು ನಮಗೆ ಭಯ ಉಂಟಾಗಬಹುದು. ಒಂದು, ನಮ್ಮ ಆಹಾರದಲ್ಲಿ ಒಂದು ವೇಳೆ ನಾವು ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆ ಬದಲಾಯಿಸುವಂಥದ್ದು, ಮತ್ತು ಎರಡನೆಯದು ಆಲಿವ್ ಎಣ್ಣೆ ಕೂಡ ಸಿಗ್ತದೆ, ಅದನ್ನು ಬಳಸುವಂತ ಒಂದು ಪ್ರಯತ್ನ ಮಾಡಬಹುದು. ಮತ್ತು ಇನ್ನೊಂದು ವಿಶೇಷ, ನಾವು ನಮ್ಮ ಆಹಾರದಲ್ಲಿ ಒಂದು ವೇಳೆ ಅವಶ್ಯಕತೆಯಾಗಿರುವಂಥ ವಿಷಯಗಳನ್ನ ನಾವು ನೋಡುವಾಗ ಈ ಅಂಶಗಳನ್ನು ಕೂಡ ನಾವು ಗಮನಿಸಬಹುದು ಅವಶ್ಯಕತೆಗೆ ಅನುಗುಣವಾಗಿ. ಇದೆಲ್ಲ ಸರಿ, ಬಟ್ ಏನ್ ತಿನ್ನಬಾರ್ದು ಅದು ಬಹಳ ಇಂಪಾರ್ಟೆಂಟ್ ಇವಾಗ. ಓಕೆ, ಸೊ ಇದನ್ನು ಕೇಳಿ ಕೆಲವ್ರಿಗೆ ಬಹಳ 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 ಚಿಂತೆ ಆಗ್ಬೋದು, ಬಟ್ ಇಂಪಾರ್ಟೆಂಟ್. 21 ದಿವಸ ಅಷ್ಟೇ ರೀ, 3 ವಾರ. ಪ್ರವಾದಿಯಾದ ದಾನಿಯೇಲನ ಒಂದು ವಿಚಾರದ ಪ್ರಕಾರ ನಾವು ಈ ಕಾರ್ಯ ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ, ನಾವು ನಂಬಿಕೆಯಲ್ಲಿ ಜನರ ಬೇರೂರಿ ದೃಢವಾಗಿ ನಿಂತು ಇಹಲೋಕದ ವಿರುದ್ಧ, ನಾವು ಲೋಕದ ಆಚರಣೆ ಪದ್ಧತಿಗಳ ವಿರುದ್ಧ ನಿಲ್ಲುವುದಕ್ಕೋಸ್ಕರ ತೆಗೆದುಕೊಳ್ಳುವಂತ ನಿರ್ಧಾರ, ನಾವು ತಗ್ಗಿಸಿಕೊಳ್ಳುವ ನಿರ್ಧಾರ, ನಾವು ಈ ದೇಹವನ್ನ ಜಜ್ಜಿ ಸ್ವಾಧೀನಕ್ಕೆ ತೆಗೆದುಕೊಳ್ತಾ ಇರುವಂತ ನಿರ್ಧಾರ, ನಾವು ಪ್ರಾರ್ಥನೆಯ ಮೇಲೆ 3 ವಾರ ಸಮಯ ಕೊಡೋದಕ್ಕೋಸ್ಕರ ಈ ಆಹಾರ ಪದ್ಧತಿಯಲ್ಲಿ ನಾವು ಮಾಡಿಕೊಳ್ತಾ ಇರುವಂತ ವ್ಯತ್ಯಾಸ. ಆದ್ರೆ ಏನ್ ತಿನ್ನುವ ಹಾಗಿಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸ್ರಿ. ನಾವು ಏನ್ ತಿನ್ನುವ ಹಾಗಿಲ್ಲ ಅಂತಂದ್ರೆ, 3 ವಾರ ಈ ದಾನಿಯೇಲನ ಉಪವಾಸವನ್ನ ಮಾಡಲು ಇಚ್ಛಿಸುವಂತವರು, ಅದು ಮಟನ್ ಆಗ್ಲಿ, ಚಿಕನ್ ಆಗ್ಲಿ, ಮೀನಾಗ್ಲಿ, ತತ್ತೆ ಆಗ್ಲಿ, ಓಕೆ, ಡೈರಿ ಪ್ರಾಡಕ್ಟ್ಸ್, ಅದು ಇವುಗಳನ್ನ 3 ವಾರಕ್ಕಾಗಿ ನಾವು ತೆಗೆದುಕೊಳ್ಳುವುದಿಲ್ಲ, ತಗ್ಗಿಸಿಕೊಳ್ಳುವುದಕ್ಕಾಗಿ, ದೇಹವನ್ನ ಸ್ವಾಧೀನದಲ್ಲಿ ತರುವುದಕ್ಕೋಸ್ಕರ. ಇದ್ರ ಜೊತೆಗೆ ನಾವು ತಿನ್ನಲು ಅನುಮತಿ ಇಲ್ಲದಿರುವ ವಸ್ತುಗಳು, ಯಾವುದೇ ಸಿಹಿ ಪದಾರ್ಥಗಳನ್ನ ತಿನ್ನುವ ಹಾಗಿಲ್ಲ. ಓಕೆ, ಇದ್ರ ಜೊತೆಗೆ ನಾವು ಬಿಡಬೇಕಾದಂತ ಇನ್ನೊಂದು ವಿಷಯ ಅಂತಂದ್ರೆ, ಈ ರೀತಿಯಾದಂತ ಕೇಕು, ಬ್ರೆಡ್, ಪೇಸ್ಟ್ರೀಸ್ ಎಂದಾಗ ಏನು ಹೇಳ್ತಾರೆ, ಈ 3 ವಾರ ತಿನ್ನುವ ಹಾಗಿಲ್ಲ. ಇದರ ಜೊತೆಗೆ ನಾವು ವೈಟ್ ರೈಸ್ ಇಲ್ಲ. ಓಕೆ, ವೈಟ್ ರೈಸ್ ತಿನ್ನುವ ಹಾಗಿಲ್ಲ. ನಾವು ಏನಂತಾರೆ, ಇದು ಮೈದಾದಿಂದ ಸಿದ್ಧಪಡಿಸಿದಂತ ಆಹಾರ ಪದಾರ್ಥಗಳನ್ನು ತಿನ್ನುವ ಹಾಗಿಲ್ಲ. ಈ ಆಲೂಗಡ್ಡೆ ಚಿಪ್ಸು ಅಂಥದ್ದೆಲ್ಲ ನಾವು ತಿನ್ನುವ ಹಾಗಿಲ್ಲ. ಇದು ಬಹಳ ಮಹತ್ವದ ಅಂಶಗಳು. ಇದ್ರ ಜೊತೆಗೆ ನಾವು ತಿನ್ನಬಾರದಂತ ಸಂಗತಿಗಳಂತ ಹೇಳುವಾಗ, ಡೀಪ್ ಫ್ರೈಡ್ ಆಹಾರ ವಸ್ತುಗಳನ್ನ ತಿನ್ನುವ ಹಾಗಿಲ್ಲ.
ನಾವು ಇದ್ರ ಜೊತೆಗೆ ನಾವು ತಿನ್ನುವ ಹಾಗಿಲ್ಲ ಅಂತ ಹೇಳುವಂಥದ್ದಷ್ಟೇ ಅಲ್ಲ, ಕುಡಿಯುವ ಹಾಗಿಲ್ಲ. ಏನಪ್ಪ ಅಂದ್ರೆ ಚಹಾ ಇಲ್ಲ, ಕಾಫಿ ಇಲ್ಲ, ಕೋಲ್ಡ್ ಡ್ರಿಂಕ್ಸ್ ಇಲ್ಲ, ಬರೀ ನೀರು. ಇದು ದಾನಿಯೇಲನು ತನ್ನನ್ನು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ದೇವರನ್ನ ಹುಡುಕಿ ಮಾಡಿದಂಥ ಪ್ರಯತ್ನದ ಒಂದು ಏನಂತಾರೆ ವಿಧಾನ. ಓಕೆ, ತಗ್ಗಿಸಿಕೊಳ್ಳುವಂಥದ್ದು, ತಿರಸ್ಕರಿಸುವಂತ ಈ ಸಂಗತಿಗಳು. ಆಹಾರ ನಮ್ಮ ಜೀವನದ ಮೇಲೆ ಪ್ರಭಾವಶಾಲಿಯಾದ ಹಿಡಿತ ತೆಗೆದುಕೊಂಡ್ಬಿಟ್ಟಿದೆ. ಆದ್ರೆ ಈ ಕೆಲವರು ನಮಗೆ ವೈದ್ಯಕೀಯ ಸ್ಥಿತಿಗತಿಗಳ ಪ್ರಕಾರ ನಮಗೆ ಈ ಕೆಲವೊಂದು ಆಹಾರದ ವಿಷಯದಲ್ಲಿ ವ್ಯತ್ಯಾಸಗಳನ್ನ ನಾವು ಮಾಡಿಕೊಳ್ಳುವಾಗ ಗಮನವಿಟ್ಟು ಎಚ್ಚರಿಕೆಯಿಂದ ನಾವು ಮಾಡೋಣ. ಆದರೆ ಇದು ನಾವು ವೆಯ್ಟ್ ಲಾಸ್ಗಾಗಿ ಅಲ್ಲ, ಇದು ನಮ್ಮ ಯಾವುದೇ ಒಂದು ಶಾರೀರಿಕವಾದ ಉದ್ದೇಶಕ್ಕೋಸ್ಕರ ಅಲ್ಲ, ಆದರೆ ದೇವರು ಕೊಟ್ಟಿರುವಂತಹ ಒಂದು ಜವಾಬ್ದಾರಿಯುತ ಉಪವಾಸದ ಪ್ರಾರ್ಥನೆಯ ಸಮಯದಲ್ಲಿ ನಾವು ಭಾಗಶಃ ಮಾಡುತ್ತಿರುವಂತಹ ಉಪವಾಸ. ಓಕೆ, ಇಲ್ಲಿ ಈ 3 ವಾರಗಳಲ್ಲಿ ಒಂದು ವೇಳೆ ನಾವು ಇದನ್ನ ಆರಂಭಿಸುವುದಾಗಿದ್ದಲ್ಲಿ ಬಹಳ ಒಳ್ಳೆಯದು, ನಾವು ಆರಂಭಿಸಬೇಕು, ಮಾಡಬೇಕು. ಆದರೆ ಈ ದಾನಿಯೇಲನ ಅಧ್ಯಾಯ 10ರಲ್ಲಿ ನಾವು ನೋಡುತ್ತೇವೆ, ಈ 21 ದಿವಸಗಳ ಪ್ರಾರ್ಥನೆ, ಈ ರೀತಿಯಾದ ಭಾಗಶಃ ಉಪವಾಸದ ಪ್ರಾರ್ಥನೆ, ಆಹಾರ ಸೇವನೆಯಲ್ಲಿ ಈ ರೀತಿಯಾದ ವ್ಯತ್ಯಾಸಗಳನ್ನು ಮಾಡಿ ಅವನು ಪ್ರಾರ್ಥಿಸಿದಾಗ ಈ ದುರಾತ್ಮಗಳ ಒಂದು ಹಿಡಿತ, ದುರಾತ್ಮಗಳ ಒಂದು ಹಕ್ಕು, ಅವುಗಳ ಮೇಲೆ ಅವನು ಶಕ್ತಿಶಾಲಿಯಾಗಿ ಜಯ ಹೊಂದುವಂಥದ್ದು, ಅವನ ಪ್ರಾರ್ಥನೆಯನ್ನ ಉತ್ತರಗಳನ್ನು ಹೊತ್ಕೊಂಡು ಬರುವುದಕ್ಕೆ ಅಲ್ಲಿ ದೇವದೂತರು ಸಹ ಸಿದ್ಧವಾಗುವಂಥದ್ದನ್ನ ನಾವು ಅಲ್ಲಿ ನೋಡ್ತೇವೆ. ಸೊ ಇಲ್ಲಿ ಆರಂಭಿಸುವಾಗ ಏನಾಗ್ತದೆ ಇದೆಲ್ಲ ಕೇಳಿದ್ರೆ ವಿಚಾರ ಬರ್ಬೋದು, ಮಾಡ್ಬೇಕು ನಾನು ಒಂದು ವೇಳೆ ಒಂದು 3 ವಾರ ನಾನ್ ವೆಜಿಟೇರಿಯನ್ ಬಿಟ್ಟು ಬಿಡ್ಬೇಕು ನಾನು, ಇವೆಲ್ಲ ಈ ಒಂದು ಲಿಸ್ಟ್ ಏನಿದೆ ಇದನ್ನ ನಾನು ಪ್ರಯತ್ನಿಸ್ಬೇಕಂತ ಆಗುವಾಗ ನಿಮಗೆ ಮುಂಜಾಗ್ರತೆಯಾಗಿ ಐ ಆಮ್ ಗಿವಿಂಗ್ ಯು ಅನ್ ಅಡ್ವಾನ್ಸ್ ಇನ್ಫಾರ್ಮೇಶನ್ ವಾಟ್ ವಿಲ್ ಹ್ಯಾಪನ್. ಓಕೆ, ಗಮನಿಸ್ರಿ, ಮೊದಲನೇ ವಾರ ನಾವು ನಮ್ಮನ್ನ ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳುವಂತ ನಿರ್ಧಾರ ಮಾಡುವಾಗ ಆತ್ಮಿಕವಾಗಿ ನಾವು ಅದನ್ನ ಕಾನ್ಸಿಕ್ರೇಷನ್ ಟೈಮ್, ಓಕೆ, ಕಾನ್ಸಿಕ್ರೇಷನ್ ಟೈಮ್, ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವ ಸಮಯ ಮಾಡುವಂತ ಸಮಯದಲ್ಲಿ ವಿಶೇಷವಾಗಿ ಕಾಫಿ ಮತ್ತು ಚಾಯ್ ಇದನ್ನೆಲ್ಲ ಬಿಟ್ಬಿಡುವಾಗ ಏನಾಗುತ್ತೆ ಗೊತ್ತಾ, ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ತಲೆನೋವು ಸ್ಟಾರ್ಟ್ ಆಗುತ್ತೆ. ಓಕೆ, ಅಥವಾ ಸುಸ್ತಾಗಲು ಆರಂಭಿಸ್ತದೆ, ದೈಹಿಕವಾಗಿ ನಾವು ಸುಸ್ತಾಗಲು ಆರಂಭಿಸ್ತೇವೆ. ಆದರೆ ಇದು 2-3 ದಿನ ಅಥವಾ 4 ದಿವಸ ನಮ್ಮ ದೇಹದೊಳಗಿರುವಂತ ಈ ಕಸ ಹೋಗುತ್ತಾ ಇರುವಂತ ಸಮಯ, ಅದು ಡಿಟಾಕ್ಸ್ ಅಂತ ಹೇಳ್ತಾರೆ. ಓಕೆ, ಅದು ಕಸ ಹೋಗ್ತಾ ಇರುವಂತ ಸಮಯ. ಹೇಗೆ ಇದನ್ನು ಜಯಿಸಬೇಕು? ಹೆಚ್ಚು ನೀರು ಕುಡಿಬೇಕು. ಓಕೆ, ಮೊದಲನೇ ವಾರ ನಾವು ಸಿಂಪಲ್ ಊಟ ಮಾಡ್ತಾ ಇದ್ದೇವೆ, ಬಟ್ ಅದ್ರ ಜೊತೆಗೆ ನಾವು ಸಾಮಾನ್ಯವಾಗಿ ಬರೀ ದಿವಸಕ್ಕೆ 4 ಸಾರಿ ಚಹಾ, 4 ಸಾರಿ ಕಾಫಿ, ಆಮೇಲೆ ಪ್ರತಿದಿನ ನಾನ್ ವೆಜಿಟೇರಿಯನ್ ಅದೆಲ್ಲ ಬಿಟ್ಟು ಇವಾಗ ಬರೀ ಕಾಯಿ ಪಲ್ಯ ಮತ್ತು ಅನ್ನ ಸಾರು, ಅದು ಅನ್ನ ಸಾಮಾನ್ಯವಾದದ್ದಲ್ಲ, ಬಟ್ ಬೇರೆ ಬ್ರೌನ್ ರೈಸ್ ಅಂತದೆಲ್ಲ ನಾವು ಆಯ್ಕೆ ಮಾಡುವಾಗ ಸ್ವಾಭಾವಿಕವಾಗಿ ದೇಹ ಅದನ್ನ ಏನಂತಾರೆ ಎದುರಿಸೋದಕ್ಕೋಸ್ಕರ ಹೋಗ್ತದೆ. ಆ ದೇಹ ಅದಕ್ಕೆ ಡಿಟಾಕ್ಸ್ ಟೈಮ್ ಅಂತ ನಾವು ತಿಳಿತೇವೆ. ಸೊ ಅದರಲ್ಲಿ ನಾವು ಉದ್ದೇಶಪೂರ್ವಕವಾಗಿ ಇದನ್ನು ಅಪೇಕ್ಷಿಸಬಹುದು. ಇದಾಗ್ತದೆ, ತಲೆನೋವು ಆಗ್ತದೆ, ಸುಸ್ತಾಗ್ತೇವೆ ನಾವು ಮೊದಲನೇ ವಾರದಲ್ಲಿ. ಆದರೆ ನಾವು ಡಿಟಾಕ್ಸ್, ನನ್ನ ಹೃದಯದಲ್ಲಿ ದೇವರೇ ನನ್ನ ಹೃದಯವನ್ನು ಶುದ್ಧೀಕರಿಸು ಅನ್ನುವ ಪ್ರಾರ್ಥನೆ ಸಮಯ. ಮೊದಲನೇ ವಾರ ನನ್ನ ಹೃದಯವನ್ನು ಶುದ್ಧೀಕರಿಸು, ನನ್ನ ಹೃದಯದೊಳಗಿರುವಂಥ ಕಸವನ್ನು ತೆಗೆದು ಹಾಕು. ಮೊದಲನೇ ವಾರ ಇನ್ಫ್ಯಾಕ್ಟ್ ನಾವು ತಗ್ಗಿಸಿಕೊಂಡು, ದೇವ್ರೇ ನನ್ನೊಳಗೆ ತಗ್ಗಿಸುವಿಕೆ ಕೊಡು, ನನ್ನಲ್ಲಿ ದೀನತೆಯನ್ನು ಕೊಡು. ನಾವು ಇದನ್ನ ಒಂದು ವೇಳೆ 2-3 ದಿವಸ ತಗ್ಗಿಸುವಿಕೆಯ ವಿಷಯ ಮತ್ತು ಉಳಿದ 3-4 ದಿವಸ ನಾವು ದೇವರೇ ನನ್ನನ್ನು ಶುದ್ಧೀಕರಿಸು, ಪ್ಯೂರಿಟಿ. ಸೊ ಇವುಗಳನ್ನ ನಾವು ನಮಗೋಸ್ಕರ ಈ ಮೊದಲನೇ ವಾರ ವಿಶೇಷವಾಗಿ ಪ್ರಾರ್ಥಿಸಿಕೊಂಡು ನಾವು ವಿಶೇಷವಾಗಿ ನಮ್ಮನ್ನ ನಾವು ಶುದ್ಧೀಕರಿಸಿ ಪ್ರಾರ್ಥನೆಗಾಗಿ ಸಿದ್ಧಗೊಳ್ಳುವಂಥದ್ದು. 2ನೇ ವಾರ ಏನಾಗ್ತದೆ? 2ನೇ ವಾರ ಏನಾಗ್ತದಪ್ಪ ಅಂತಂದ್ರೆ ಸಾಮರ್ಥ್ಯ, ಸ್ಟ್ರೆಂಗ್ತ್, ಅದೇನಾಗ್ತದಪ್ಪ ಅಂತಂದ್ರೆ ಅದು ನಿಧಾನವಾಗಿ ಓಕೆ ಬಲಗೊಳ್ಳಲು ಆರಂಭಿಸ್ತೀರಿ ನೀವು ಶಾರೀರಿಕವಾಗಿ. ಓಕೆ,
ಎನರ್ಜಿ ಲೆವೆಲ್ ಅದು ಹೆಚ್ಚಾಗಲಾರಂಭಿಸ್ತದೆ. ಯಾಕಂದ್ರೆ ದೇಹ ಈ ಬದಲಾವಣೆ ಜೊತೆಗೆ ಬದಲಾವಣೆಗೆ ಒಪ್ಪಿಕೊಳ್ಳಲಾರಂಭಿಸ್ತದೆ, ಹೊಂದಿಕೊಳ್ಳಲಾರಂಭಿಸ್ತದೆ ಈ ದೇಹ. ಓಕೆ, ಈ ಬದಲಾವಣೆ ಏನು ರುಚಿಯಾದ ಆಹಾರ ಇಲ್ಲ, ಇಂತಹ ಒಂದು ವ್ಯತ್ಯಾಸಗಳಾಗ್ತಾ ಇರುವುದಕ್ಕೆ ದೇಹ ಹೊಂದಿಕೊಳ್ಳಲಾರಂಭಿಸ್ತದೆ. ಮತ್ತು ಆಹಾರ ಸಿದ್ಧತೆಯೂ ಕೂಡ ಬಹಳ ಸರಳ ಆಗ್ತದೆ. ಯಾಕಂದ್ರೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಹೆಚ್ಚು ತಿನ್ಬೇಕಾದದ್ದು ಏನಿದೆ ಅದನ್ನು ತಿನ್ನುವಂತ ಕಾರ್ಯ. ಆತ್ಮಿಕವಾಗಿ ಗಮನಿಸ್ರಿ, ಏನು ಆತ್ಮಿಕತೆಯಲ್ಲಿ ಈ ಉಪವಾಸ ಮಾಡುವಾಗ 2ನೇ ವಾರದಲ್ಲಿ ನಿಮಗೆ ಸ್ಪಷ್ಟತೆ ಬರಲಾರಂಭಿಸ್ತದೆ, ಕ್ಲಾರಿಟಿ ಬರಲಾರಂಭಿಸ್ತದೆ. ಓಕೆ, ಕ್ಲಾರಿಟಿ ಅದು ವಿಶೇಷವಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ಛಲ ಆರಂಭವಾಗ್ತದೆ, ಸ್ಥಿರತೆ ಆರಂಭವಾಗ್ತದೆ. ಮತ್ತು ವಿಶೇಷವಾಗಿ 12ನೇ ದಿವಸ ತಲುಪುವಷ್ಟರೊಳಗೆ ನಿಮಗೆ ಶಕ್ತಿಯ ಒಂದು ಅನುಭವ ನೀವು ಹೊಂದಲಾರಂಭಿಸ್ತೀರಿ. ಓಕೆ, ಸೊ ನೀವು ವಿಶೇಷವಾಗಿ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ, ದುಡಿತಾ ಇದ್ದೀರಿ, ಆದ್ರೆ ನಿಮ್ಮ ಊಟದ ಸಮಯ ಅದನ್ನೆಲ್ಲ ನೀವು ಪ್ರಾರ್ಥನೆಗಾಗಿ ಪ್ರತ್ಯೇಕಿಸ್ಬೇಕು. ಓಕೆ, ಪ್ರಾರ್ಥನೆಗಾಗಿ ಪ್ರತ್ಯೇಕಿಸ್ಬೇಕು. 3ನೇದನ್ನ ನಾವು ನೋಡೋಣ. 3ನೇ ವಾರ ಏನಾಗ್ತದಪ್ಪ? 3ನೇ ವಾರ ಇದು ಬಿಡುಗಡೆಯ ವಾರ. ಓಕೆ, 3ನೇ ವಾರ ಇದು ನಮ್ಮ ಒಂದು ಮಹತ್ವದ ವಾರ. ಈ 3ನೇ ವಾರ ಮತ್ತೆ ನಾವು ರುಚಿ ಆಹಾರ ಬಿಟ್ಬಿಟ್ಟಿದ್ದೇವೆ. ನಾವು ಎಲ್ಲ ವ್ಯತ್ಯಾಸ ಮಾಡಿರೋದ್ರಿಂದ ನಮಗೆ ಮತ್ತೆ ಸುಸ್ತು ಆದಂತ ಒಂದು ಅನುಭವ. ಈ 3ನೇ ವಾರ ನಮಗೆ ಬಹಳ ದೊಡ್ಡ ಶೋಧನೆ. ಏನಂದ್ರೆ, ನನ್ನ ಕೈಯಾಗ ಆಗಲ್ಲ, ನಾನು ಬಿಟ್ಬಿಡ್ಬೇಕು ಇದೆಲ್ಲ ಆಗಲ್ಲ. ಇದು ನಾನ್ ವೆಜ್ ಬಿಡೋದು, ಚಾ ಕಾಫಿ ಬಿಡೋದು, ಇದೆಲ್ಲ ನನ್ನ ಕಡೆ ಆಗಲ್ಲ, ನಾನು ಬಿಟ್ಬಿಡ್ಬೇಕು. ಇದು 3ನೇ ವಾರ ಬಹಳ ದೊಡ್ಡ ಶೋಧನೆ ನಮಗೆ ಉಂಟಾಗ್ತದೆ. ಆದ್ರೆ ದಯವಿಟ್ಟು ಸರಳವಾದ ಆಹಾರ ಸೇವಿಸಿ, ಅದರಲ್ಲಿ ವಿಶೇಷವಾಗಿ ಆರೋಗ್ಯಕರವಾದ ಆಹಾರ ಸೇವಿಸಿ ನಾವು ಮುನ್ನುಗ್ಗಬೇಕು. ಇದು ಆತ್ಮಿಕವಾಗಿ ಸುಗ್ಗಿಯ ವಾರ ಇದು. ಓಕೆ, ದಿಸ್ ಇಸ್ ಅ ವೀಕ್ ಆಫ್ ಹಾರ್ವೆಸ್ಟ್. ಇದು 3rd ವೀಕ್ ಆಫ್ ಹಾರ್ವೆಸ್ಟ್. ಓಕೆ, ಯಾಕಂದ್ರೆ ನಾವು ಮಾಡಿಕೊಳ್ಳುತ್ತಿರುವ ತ್ಯಾಗದ ಜೊತೆಗೆ ಮತ್ತು ಒಂದು ಪ್ರಾರ್ಥನೆಯ ಒಂದು ಹೋರಾಟದ ನಿಮಿತ್ತ 17ನೇ ದಿನ ಬರುವಷ್ಟರೊಳಗೆ ನಮ್ಮ ಆತ್ಮಿಕ ಮನಸ್ಸು ಚುರುಕಾಗಲಾರಂಭಿಸಿರುತ್ತದೆ. ಮತ್ತು 20ನೇ ದಿವಸ ಅಷ್ಟರಲ್ಲಿ ನಾವು ಈ ಒಂದು ಏನಂತಾರೆ, ಭದ್ರತೆಯ ಒಂದು ಬಲವಾದ ಅನುಭವ ನಾವು ಹೊಂದಲು ಆರಂಭಿಸ್ತೇವೆ. ಓಕೆ, ಇದು ನೀವು ಅನುಭವಿಸ್ಲಿಕ್ಕಿರುವಂತಹ ವಿಷಯ. ಇದು 3 ವಾರಗಳ ಉಪವಾಸ. ಇಲ್ಲಿ ಕೆಲವು ಗೋಲ್ಡನ್ ರೂಲ್ಸ್ ನಿಮಗೆ ಹೇಳ್ತೇನೆ, ನೀವು ಗಮನಿಸಬೇಕು. ಅದು ಏನಪ್ಪ ಅಂತಂದ್ರೆ, ದಯವಿಟ್ಟು ಈ 3 ವಾರಗಳವರೆಗೆ ನೀವು ಯಾವ ರೀತಿಯಾದ ಆಹಾರ ಸೇವಿಸ್ತೀರನ್ನುವಂಥದ್ರಲ್ಲಿ ಅದನ್ನು ಗಮನಿಸುವಾಗ ಶುದ್ಧವಾದ ಆಹಾರಕ್ಕಾಗಿ ನೀವು ಪ್ರಯಾಸ ಪಡ್ತೀರಿ. 2ನೇದು ಸಿಕ್ಕಂಗ್ ತಿನ್ನೋಂಗಿಲ್ಲ. ವಿಶ್ಲೇಷಿಸಿ ಅಂತಂದ್ರೆ, ನಾನು ಏನ್ ತಿಂತಾ ಇದ್ದೇನೆ, ನಾನು ತಿನ್ನಬೇಕೋ ತಿನ್ನಬಾರ್ದೋ ಅದರ ವಿಷಯವಾಗಿ ಪರಿಶೀಲಿಸಿ ನಾನು ತಿಂತೇನೆ. ಮತ್ತೊಂದು ಬಹಳ ವಿಶೇಷ, ಆಹಾರವಲ್ಲ ನನಗೆ ಮುಖ್ಯ, ಆತ್ಮಿಕತೆ ನನಗೆ ಮುಖ್ಯ. ಓಕೆ, ನನ್ನ ಹೊಟ್ಟೆ ಹಸಿವು ಆಗುವಾಗ ಅದು ಒಂದು ಅಲಾರಾಮ್ ಕ್ಲಾಕ್ ಅಂತ ನಾನು ಪರಿಗಣಿಸ್ಬೇಕು. ಈ 3 ವಾರ ಹೊಟ್ಟೆಯ ಸಪ್ಪಳ ಆದಾಗೆಲ್ಲ ಅದೊಂದು ಅಲಾರಾಮ್ ಕ್ಲಾಕ್, ಗುಳು ಗುಳು ಅಂತ ಏನೋ ಸಪ್ಪಳ ಆರಂಭವಾಯಿತು ಹೊಟ್ಟೆಯೊಳಗೆ, ಅದು ನನ್ನ ಆತ್ಮಿಕ ಜೀವಿತದ ಒಂದು ಅಲಾರಾಮ್ ಕ್ಲಾಕ್. ಅದು ಯಾವುದಕ್ಕೆ? ಪ್ರಾರ್ಥನೆಗೆ. ಓಕೆ, ಹಸಿವೆಯ ಒಂದು ಶಬ್ದ ಹೊಟ್ಟೆಯೊಳಗಿಂದ ಬರಲಾರಂಭಿಸುವಾಗ ಇದು ನನ್ನ ನನ್ನ ಪ್ರಾರ್ಥನೆಗೋಸ್ಕರ ಇರುವ ಅಲಾರಾಮ್ ಅಂತ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ಬೇಕು. ಸೊ ಇದು ದಾನಿಯೇಲನ ಉಪವಾಸದ ಒಂದು ವಿಧಾನ. ಸೊ ನಾವು ಒಂದ್ ವೇಳೆ ಇದರ ವಿಷಯವಾಗಿ ಚರ್ಚೆ ಮಾಡಬಹುದು. ನಾನು ನಿಮ್ ಗಮನಕ್ಕೆ ಕೆಲವೊಂದು ಅಂಶ ತಿರುಗಿನ ಸಾರಿ ತರ್ತೇನೆ. ಯಾಕಂದ್ರೆ ಇಲ್ಲಿ ನಾವು ತಿಳಿದುಕೊಳ್ಬೇಕಾದಂತ ಸಂಗತಿ, ಇದು ಉಪವಾಸ ಪ್ರಾರ್ಥನೆಯ ಒಂದು ವಿಧಾನ. ಓಕೆ, ಉಪವಾಸ ಪ್ರಾರ್ಥನೆಯ ಒಂದು ವಿಧಾನ. ಫಾಸ್ಟಿಂಗ್ ಅಂಡ್ ಪ್ರೇಯರ್ದಲ್ಲಿ ಕೆಲವರು ಕಂಪ್ಲೀಟ್ ಫಾಸ್ಟ್ ಮಾಡ್ತಾರೆ, 21 ದಿವಸ ಪೂರ್ತಿಯಾಗಿ ಆಹಾರ ತಿನ್ನುವುದಿಲ್ಲ. ಕೆಲವರು 21 ದಿವಸ ನಾಷ್ಟ ಮತ್ತು ಮಧ್ಯಾಹ್ನದ ಊಟವನ್ನ ಬಿಟ್ಟು
ಕೇವಲ ರಾತ್ರಿ ಊಟವನ್ನ ಮಾಡ್ತಾರೆ. ಆದ್ರೆ ಇದು ಮೂರನೆಯ ವಿಧಾನ, ಇದು ಭಾಗಶಃ ಉಪವಾಸ. ಓಕೆ, ಇದು ಭಾಗಶಃ ಉಪವಾಸ. ಇದು ದಾನಿಯೇಲ 1:12 ದಾನಿಯೇಲನು ನೆಬೂಕದ್ನೆಚ್ಚರ್ ಅರಸನ ಬಳಿ ಅರಮನೆಯಲ್ಲಿ ನಿರ್ಧರಿಸಿದಂತ ವಿಧಾನ ಇದು. ಇದು ಇನ್ಫ್ಯಾಕ್ಟ್ ಪ್ರಾರ್ಥನೆಗೆ ಸದುತ್ತರ ಪಡೆಯುವುದಕ್ಕೋಸ್ಕರ 3 ವಾರ ಅವನು ಯಾವ ರೀತಿಯಾಗಿ ರುಚಿಯಾದ ಆಹಾರವನ್ನ ಮಾಡಲಿಲ್ಲ, ಮಾಂಸವಾಗ್ಲಿ ದ್ರಾಕ್ಷಾರಸವಾಗ್ಲಿ ನನ್ನ ಬಾಯಿಗೆ ಸೇರ್ಲಿಲ್ಲ. ತನ್ನನ್ನು ತಗ್ಗಿಸಿಕೊಂಡಂತ ವಿಧಾನವಾಗಿ ನಾವು ಗುರುತಿಸಿದ್ದೇವೆ. ಇದರಲ್ಲಿ ಇದು ನಂಬಿಕೆಯ ವಿಧಾನ, ಇದು ದೀನತೆಯ ಒಂದು ಹೆಜ್ಜೆ, ಇದು ದೇಹವನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂಥದ್ದು, ನಮ್ಮ ಪೂರ್ತಿ ಗುರಿ ಪ್ರಾರ್ಥನೆ ಮೇಲೆ ಇಟ್ಕೊಳ್ಳುವಂಥದ್ದು. ಇದರಲ್ಲಿ ನಾವು ತಿನ್ನುವಂತ ಆಹಾರ ಯಾವುದು? ಹಣ್ಣುಗಳು, ಕಾಯಿಪಲ್ಯ ಮತ್ತು ವಿಶೇಷವಾಗಿ ಈ ಒಂದು ಕಾಳುಗಳಂತಂದ್ರೆ ಈ ರೀತಿಯಾದ ಕಾಳುಗಳ ಆಹಾರ. ಅದು ರಾಗಿ ಇರಬಹುದು, ಜೋಳದ ರೊಟ್ಟಿ ಇರಬಹುದು, ಮತ್ತು ಈ ಒಂದು ಬ್ರೌನ್ ರೈಸ್ ಅಂದಾಗ ಹೇಳುವಂಥದ್ದು ಅದು, ಮತ್ತು ಈ ರೀತಿಯಾದಂತಹ ಗೋಡಂಬಿ ಮತ್ತು ಅಕ್ರೋಟ್ ಈ ರೀತಿಯಾದಂಥ ಸಂಗತಿಗಳನ್ನು ತಿನ್ನಬಹುದಾದಂಥದ್ದು, ಮತ್ತು ಹಸಿರು ಕಾಳು ಮತ್ತು ಈ ರೀತಿಯಾದಂಥ ಇದರಿಂದ ಉಂಟಾಗುವ ಆಹಾರ ಪದಾರ್ಥಗಳು. ಆಹಾರ ಸಿದ್ಧತೆಯಲ್ಲಿ ನಾವು ಕೊಬ್ಬರಿ ಎಣ್ಣೆ ಬಳಸುವಂಥದ್ದು ಅಥವಾ ಒಲಿವ್ ಎಣ್ಣೆ ಬಳಸುವಂಥದ್ದು, ಅಲ್ಪ ಸ್ವಲ್ಪ ಮಸಾಲೆಯನ್ನು ಕೂಡ ಬಳಸುವಂಥದ್ದು. ಇದರ ಜೊತೆಗೆ ನಾವು ಯಾವಾಗಲೂ ಜಾಗ್ರತೆ ವಹಿಸಬೇಕಾದ ನಾವೇನು ತಿನ್ನಬಾರ್ದು ಅದು ಯಾವುದಪ್ಪ ಅಂದರೆ ಹಾಲಿನ ಪದಾರ್ಥ, ಮಾಂಸ, ಮೊಟ್ಟೆ, ಇದು ಸಿಹಿ ಪದಾರ್ಥಗಳು ಇಲ್ಲ, ಈ ಒಂದು ಬೇಕರಿ ಐಟಮ್ಸ್ ಇಲ್ಲ, ಇದರಲ್ಲಿ ಬಿಳಿ ಅನ್ನ ಇಲ್ಲ, ಮೈದಾದ ಅನ್ನ ಇಲ್ಲ, ಈ ಆಲೂಗಡ್ಡೆ ಪದಾರ್ಥಗಳಿಲ್ಲ. ಇದರಲ್ಲಿ ಬಹಳ ಡೀಪ್ ಫ್ರೈಡ್ ಇರುವಂತ ಆಹಾರ ಪದಾರ್ಥಗಳನ್ನು ಕೂಡ ಮಿರ್ಚಿ, ಬಜ್ಜಿ, ಚಿಕನ್ ಕಬಾಬ್, ಇವು ಪೂರಿ ಇವೆಲ್ಲ ಅನುಮತಿ ಇಲ್ಲ. ಚಾಯ್, ಕಾಫಿ, ಕೋಲ್ಡ್ ಡ್ರಿಂಕ್ಸ್ ಇವ್ಯಾವುದಕ್ಕೂ ಈ 3 ವಾರ ಅಷ್ಟೇ. ನಾವು ನಮ್ಮ ದೇಹಕ್ಕೆ ಹೇಳ್ತೇವೆ, ನೀನು ಅಧಿಕಾರದಲ್ಲಿಲ್ಲ, ನನ್ನ ಆತ್ಮಿಕ ಜೀವಿತ ಮಹತ್ವ ಪಡೀತದೆ. ಸೊ ಇದರಲ್ಲಿ ವ್ಯತ್ಯಾಸಗಳು ಏನೇನಾಗ್ತವೆ ಅಂತ ನಾವು ನೋಡಿದ್ದೇವೆ. 1ನೇ ವಾರ ಏನಾಗ್ತದೆ, 2ನೇ ವಾರ ಏನಾಗ್ತದೆ, 3ನೇ ವಾರ ಏನಾಗ್ತದೆ ಎಂಬುದಾಗಿ. ಸೊ ಇದನ್ನ ತಿಳ್ಕೊಂಡು ಇದರ ಒಂದು ನಿಯಮಗಳನ್ನ ಪರಿಗಣಿಸಿ ಒಂದು ವೇಳೆ ನಾವು ದೇವರ ಅಪೇಕ್ಷೆ ಪ್ರಕಾರ ಈ ಕಾರ್ಯವನ್ನು ಮಾಡುವುದಕ್ಕೆ ನಾವು ಹೋಗೋಣ. ಓಕೆನಾ? ಸೊ ನಾವು ಒಂದು ಚಿಕ್ಕ ಪ್ರಾರ್ಥನೆಯ ನಂತರ ನಾವು ಚರ್ಚೆಗೋಸ್ಕರ ಅಥವಾ ಪ್ರಶ್ನೆಗೋಸ್ಕರ ಸಮಯ ಕೊಡ್ಲಿಕ್ಕಿದ್ದೇನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ದೇವರೇ, ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ನಾವು ಸಮಯ ಕಳೆಯುವುದಕ್ಕಾಗಿ ಸಿದ್ಧಗೊಳ್ತಾ ಇದ್ದೇವೆ. ಈ 21 ದಿವಸ ನಮ್ಮ ಪ್ರಾರ್ಥನೆಯ ಸಮಯ ಹೇಗಿರಬೇಕು? ಒಂದು ವೇಳೆ ಪೂರ್ತಿಯಾಗಿ ನಾವು ಉಪವಾಸ ಮಾಡದೇ ಇರುವಂಥವರು ಭಾಗಶಃ ಉಪವಾಸವನ್ನು ಹೇಗೆ ಮಾಡಬಹುದು? ಪ್ರವಾದಿಯಾದ ದಾನಿಯೇಲನ ವಿಧಾನ ಏನಾಗಿತ್ತು ಎಂಬುದಾಗಿ ಅದನ್ನು ಯೋಚಿಸುವುದಕ್ಕೆ ಕೃಪೆ ಕೊಟ್ಟು ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಈ ಒಂದು ನಿರ್ಧಾರ, ಕೆಲವರು ಒಂದು ವೇಳೆ ಕೆಲವೊಂದು ಸಂಗತಿಗಳನ್ನ ಬಿಟ್ಟು ಬಿಡುವ ನಿರ್ಧಾರ ಅದು ತೆಗೆದುಕೊಳ್ತಾ ಇದ್ದಲ್ಲಿ ಅದು ನಿನ್ನನ್ನ ಗುರಿ ಮಾಡಿಕೊಂಡು ಸ್ವಾಮಿ, ನಿನಗೋಸ್ಕರ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಸಮಯ ಕೊಳಿದಕ್ಕೋಸ್ಕರ ಸ್ವಾಮಿ, ಅಂತಹ ದೃಢ ನಿರ್ಧಾರ ನಾವು ಮಾಡಿಕೊಂಡು ಅದಕ್ಕನುಗುಣವಾಗಿ 21 ದಿನ ನಾವು ಪ್ರಾರ್ಥನೆಗಾಗಿ ಪ್ರತ್ಯೇಕವಾದ ಸಮಯ ಕೊಡುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೆನ್, ಆಮೆನ್.